ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪ ಇದು ಕರ್ನಾಟಕಕ್ಕೆ ವಂದನೆಗಳು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ಸ್ವಲ್ಪ ದೇವಸ್ಥಾನಗಳನ್ನು ತಮಿಳ್ನಾಡು ಕಡೆ, ಇಷ್ಟು ದಿವಸ ಕರ್ನಾಟಕದಲ್ಲಿ ನಾವು ಹೋಗ್ತಾ ಇದ್ವಿ. ತಮಿಳುನಾಡಿನಲ್ಲಿ ಕೆಲವೊಂದೊಂದು ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ ಅಂತ ನನಗೆ ಯಾರೋ ಹೇಳಿದ್ರು. ಸೊ ಹಂಗಾಗಿ ಆ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಆ ಕಡೆ ಹೊರಟಿದ್ವಿ. ನಾವು ಬೆಂಗಳೂರನ್ನ ಬಿಟ್ಟು ಕೃಷ್ಣಗಿರಿ ತಲುಪ್ತಾ ಇದ್ದ ಹಾಗೇ ಇಲ್ಲಿಂದ ಕೃಷ್ಣಗಿರಿ 118 ಕಿಲೋಮೀಟರ್ ಇರುತ್ತೆ. ಅಲ್ಲಿ ಕೃಷ್ಣಗಿರಿಯ ಪಕ್ಕದಲ್ಲೇ ಇರುವಂಥದ್ದು ಕಾಲಭೈರವ ಟೆಂಪಲ್. ಈ ಕಾಲಭೈರವ ಟೆಂಪಲ್ಲು ತುಂಬಾ ಚೆನ್ನಾಗಿದ್ದಂಥ ಟೆಂಪಲ್ ಇದು. ನಾವು ಅಲ್ಲಿಗೆ ಅಲ್ಲಿಗೆ ಹೋಗಿ ದರ್ಶನವನ್ನು ತಗೊಂಡು ಕಾಲಭೈರವನ ದರ್ಶನವನ್ನು ಮಾಡಿ ಮತ್ತು ಮಕ್ಕಳ ಜೊತೆ ಆಟ ಆಡಿ ಪ್ರಸಾದವನ್ನು ತಗೊಂಡು ಅಲ್ಲಿನಿಂದ ನಾವು ಹೊರಟಿದ್ದೆ ತಿರುವಣ್ಣಾಮಲೈ. ಕಾಲಭೈರವ ಟೆಂಪಲ್ನಿಂದ ತಿರುವಣ್ಣಾಮಲೈ 120 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ನಾವು ಹೋಗ್ತಾ ಇದ್ದಂಗೆ ತುಂಬಾ ಒಂದು ಖುಷಿಯಾದಂಥ ಒಂದು ಬೆಟ್ಟಗಳ ಸಾಲುಗಳು, ಮತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ರಂಗನಾಥ ಸ್ವಾಮಿ ಟೆಂಪಲ್ ನೆನಪಿಗೆ ಬರ್ತಾಯಿತ್ತು. ವಿಶಾಲವಾದಂಥ ರಂಗನಾಥ ಸ್ವಾಮಿ ಟೆಂಪಲ್ಲು ಸ್ವಲ್ಪ ವಿಸ್ತೀರ್ಣದಲ್ಲಿ ಇದಕ್ಕಿಂತ ಕಡಿಮೆ ಇದೆ, ಬಟ್ ಇದ್ರ ವಿಸ್ತೀರ್ಣ ತುಂಬ ಜಾಸ್ತಿ ಇರುವಂಥದ್ದು. ಮತ್ತು ಈ ಒಂದು ದೇವಸ್ಥಾನವನ್ನು ಅರುಣಾಚಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಮತ್ತು ಇದರಲ್ಲಿ 14 ಕಿಲೋಮೀಟರ್ಗಳಷ್ಟು ಮಾರ್ನಿಂಗ್ ಟೈಮು ಬೇಗ ಎದ್ದು ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಅದು ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಈ ಒಂದು ದೇವಸ್ಥಾನದ ಬಗ್ಗೆ. ಮತ್ತು ಇದು ಪಂಚಭೂತಗಳಾದ ವಾಯು, ಅಗ್ನಿ, ವರುಣ, ಆಕಾಶ, ಭೂಮಿಯಲ್ಲಿ ಇದು ಅಗ್ನಿ ತತ್ವವನ್ನು ಸಾರುವಂಥದ್ದು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ದೇವಸ್ಥಾನ ಅಂತ. ತುಂಬ ಭಕ್ತಾದಿಗಳು ಬರುವಂಥ ದೇವಸ್ಥಾನ ಇದು. ಇಲ್ಲಿಗೆ ಯಾವ ಕಡೆಯಿಂದ ಎಕ್ಸಿಟು, ಯಾವ ಕಡೆ ಎಂಟ್ರಿ ಅಂತಕ್ಕಂಥದ್ದು ನಮಗೆ ಫಸ್ಟ್ ಟೈಮ್ ಹೋದವ್ರಿಗೆ ಅಷ್ಟು ಗೊತ್ತಾಗಲ್ಲ. ತುಂಬ ಚೆನ್ನಾಗಿದ್ದಂಥ ದೇವಸ್ಥಾನ. ನಾವು ಅರೌಂಡು ಒಂದು 5 o'clock ನಾವು ನಿಂತ್ಕೊಂಡ್ವಿ ಅಂತ ಅನಿಸುತ್ತೆ. ಬಟ್ ನಮಗೆ ದರ್ಶನ ಆಗಿದ್ದೇನೆ 9 ಗಂಟೆ ಆಯಿತು. 9-9:30ವರೆಗೂ ನಮಗೆ ದರ್ಶನ ಆಯಿತು. ತುಂಬ ವಿಶಾಲವಾದ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನ ಒಳಗಡೆ ಏನೇನೋ ವಿಶೇಷವಾದ ಒಂದು ಪೂಜೆಗಳೆಲ್ಲ ನಡೀತಾ ಇತ್ತು. ಸೊ ಆವತ್ತಿನ ದಿನ ಈ ಒಂದು ಫ್ರೂಟ್ಸ್ ಇರ್ಬೋದು, ಈ ಒಂದು ಹೂವಿನ ಅಲಂಕಾರಗಳಿರ್ಬೋದು, ತುಂಬ ಚೆನ್ನಾಗಿ ನಡೀತಾ ಇದ್ದಂಥ ದಿವಸ ಅವತ್ತು. ನಮ್ಮ ಮಕ್ಕಳುಗಳು ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ತುಂಬ ಖುಷಿಯಾಗೆಲ್ಲ ಕೇಳ್ತಾ ಇದ್ರು. ರಶ್ ಇದ್ದದ್ರಿಂದ ಸ್ವಲ್ಪ ಅವ್ರಿಗೂ ಸ್ಟ್ರೆಸ್ ಆಗಿತ್ತು. ಅದು ಬಿಟ್ಟರೆ ಮೂವಿಂಗ್ ಆಗ್ತಾ ಇತ್ತು. ಇಲ್ಲಿಗೆ 50 rupees ಏನೋ ಎಂಟ್ರೆನ್ಸ್ ಫೀಸ್ ಕೂಡ ಇದೆ. ಬಟ್ ಅದರಲ್ಲೇ ತುಂಬ ರಶ್ ಇದ್ದಿದ್ದರಿಂದ ಸೊ ನಾವು ನಾರ್ಮಲ್ ಆಗೇ ನಾವು ಹೋಗೋದಕ್ಕೆ ಇದು ಮಾಡಿದ್ವಿ. ಸೊ ಆಯಿತು, ಒಂದು 4 hours ಅಂತೂ ತಗೊಂಡು ಯಾವುದೇ ಟೈಮಲ್ಲಿ ಹೋದ್ರೂ ಇದು 4 hours ಅಂತೂ ತಗೊಳುತ್ತಂತೆ. ಇದು 4 ರಾಜಗೋಪುರಗಳನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನ. ಇದು ಈ ಥರ ಒಂದು ಕಾಣಿಸುತ್ತೆ ಅಂತ ನಾವು ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು. ಇದನ್ನು ಅಮ್ಮಾನ್ ಗೋಪುರ ಅಂತ ಕೂಡ ಕರೀತಾರೆ ಅಂತ ಹೇಳ್ತಾರೆ. ಇಲ್ಲಿ ರಮಣ ಮಹರ್ಷಿಗಳು ಇದನ್ನು ಭೂ ಕೈಲಾಸ ಅಂತ ಕೂಡ ಕರೆದ್ರು ಅಂತ ಹೇಳುವಂಥದ್ದು. ಬೆಟ್ಟ ಶಿವನ ಪ್ರತಿರೂಪವನ್ನು ನಾವು ಇದು ಮಾಡಬೇಕಾದ್ರೆ ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಇದು 24 ಎಕರೆ ಮತ್ತು 6 ಪ್ರಾಕಾರಗಳು 9 ರಾಜಗೋಪುರಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಎಲ್ಲರೂ ಒಮ್ಮೆ ನೋಡಬೇಕಾಗಿರ್ತಕ್ಕಂಥ ದೇವಸ್ಥಾನ ಇದು. ನೆಕ್ಸ್ಟ್ ನಮ್ಮ ವಿಸಿಟ್ ಬಂದು ತಿರುಕೊಯ್ಲೂರು ತಿರುವಣ್ಣಾಮಲೈನಿಂದ 35 ಕಿಲೋಮೀಟರ್ ದೂರ ಇರುವಂಥದ್ದು. ನಾವು ಅಲ್ಲೇ ಸ್ಟೇ ಮಾಡಿದ್ರಿಂದ ನಮಗೆ ತುಂಬ ಬೇಗ ರೀಚ್ ಆಗೋದಕ್ಕೆ ಆಯಿತು. ಇಲ್ಲಿ ಶಿವ, ವಿಷ್ಣು ಮತ್ತು ಆಂಜನೇಯ ದೇವಸ್ಥಾನಗಳು ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೇವಸ್ಥಾನ ಶಿವನ ದೇವಸ್ಥಾನ ತುಂಬ ವಿಶಾಲವಾಗಿ ಮತ್ತು ನಿಶಬ್ದತೆಯಿಂದ ಕೂಡಿದ್ದಂಥ ದೇವಸ್ಥಾನ. ತುಂಬ ದೊಡ್ಡದಾದ ಶಿವಲಿಂಗ ಕೂಡ ಇಲ್ಲಿ ಹೊಂದಿದ್ರಿಂದ ಈ ದೇವಸ್ಥಾನ ತುಂಬ ಹೊತ್ತು ಸೈಲೆನ್ಸಾಗಿ ಕೂತ್ಕೊಂಡು ಒಂದು ಶಿವನ ಒಂದು ಮೆಡಿಟೇಷನ್ ಮಾಡಬೇಕು ಅಂತ ಅನ್ನುವಷ್ಟು ಒಂದು ವೈಬ್ರೇಷನ್ ಬರ್ತಾಯಿತ್ತು. ಇಲ್ಲಿ ಗಲಾಟೆ ಮಾಡ್ತಿದ್ದವರು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಮಕ್ಕಳೇನೆ. ಸೊ ಇವರು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಇದೇ ಥರ ಆಟ ಆಡಿಕೊಂಡು ಅವ್ರಿಗೇನು ಅನಿಸುತ್ತೋ ಅದೇ ಥರ ಅವರು ಆಟ ಆಡ್ಕೊಂಡಿರ್ತಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಶಿವಲಿಂಗ. ತುಂಬ ಒಂದು ಕಡಿಮೆ ಜನಗಳು ಇದ್ದಿದ್ದರಿಂದ ನಾವು ತುಂಬ ಹೊತ್ತು ಇಲ್ಲಿ ಕೂತ್ಕೊಂಡು ಹೋಗುವಂಥ ಒಂದು ಅವಕಾಶ ನಮಗೆ ಈ ಒಂದು ದೇವಸ್ಥಾನದಲ್ಲಿ ಸಿಕ್ಕಿತ್ತು. ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಕಬೀರ್ ರಾಕ್ ಅಂತಕ್ಕಂಥದ್ದು ಒಂದು ನಮಗೆ ದೇವಸ್ಥಾನ ಸಿಗುತ್ತೆ. ಅಲ್ಲಿಗೆ ನಾವು ಹೋಗಲಿಕ್ಕೆ ಆಗಲ್ಲ, ಸ್ವಲ್ಪ ಮಡ್ಡು ಸಿಗುತ್ತೆ ಮತ್ತು ಸ್ವಲ್ಪ ಡೀಪ್ ಇದೆ. ಸೊ ಈ ಥರ ಇದ್ದಿದ್ದರಿಂದ ನಾವು ಯಾವ ಕಡೆ ತಿರುಗಿದ್ರೂ ಕೂಡ ದೇವಸ್ಥಾನದ ಗೋಪುರಗಳು ಇದೇ ಕಾಣಿಸ್ತಾ ಇತ್ತು. ಬಟ್ ಆದರೆ ಸ್ವಲ್ಪ ಮಕ್ಕಳನ್ನ ಇಲ್ಲಿ ಸ್ಟೇ ಮಾಡಿಸಿ
ಯಾಕೆ ಅಂತಂದರೆ ಜರ್ನಿ ಅಂತಕ್ಕಂಥದ್ದು ಮಕ್ಕಳಿಗೆ ಜಾಸ್ತಿ ಅದು ಒಂಥರ ಹಿಂಸೆ ಆಗ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಸ್ಟೇ ಮಾಡಿಸಿ ನಾವು ಕೂಡ ರಿಲ್ಯಾಕ್ಸ್ ಮಾಡಿಕೊಂಡು ಈ ಒಂದು ದೇವಸ್ಥಾನ ಒಂದು ಟೈಮಿಂಗ್ಸು ಅದು ಗೊತ್ತಿಲ್ಲ ಇಲ್ಲಿ. ಬಟ್ ಈ ಒಂದು ಏನು ನೀರು ಹರಿತಾ ಇದೆ, ಈ ನದಿಯ ಪಕ್ಕದಲ್ಲಿ ನೀರು ಹರಿತಾ ಇರತಕ್ಕಂಥ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆ ನೀರು ಮತ್ತು ಆ ಗಾಳಿ ವಾತಾವರಣ ಎಲ್ಲವನ್ನು ನಾವು ಅನುಭವಿಸಿ ಮಕ್ಳಿಗೂ ಸ್ವಲ್ಪ ನೀರಿನಲ್ಲಿ ಆಟ ಆಡಿಸಿ ಅವ್ರ ಜೊತೆ ಕೂಡ ನಾವು ಟೈಮನ್ನು ಸ್ಪೆಂಡ್ ಮಾಡಿ ಇಲ್ಲಿಗೆ ಹೋದಾಗ ಒಂದು ಅನಿಸಿದ್ದು ಅಲ್ಲಿ ರಾಕ್ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ಆ ರಾಕ್ ಮೇಲೆ ಏನಾದರೂ ಬೆಳಗ್ಗೆ ಮಾರ್ನಿಂಗ್ ಟೈಮು ಮೆಡಿಟೇಷನ್ಗೆ ಅಂತ ಏನಾದರೂ ಕುತ್ಕೊಂಡ್ಬಿಟ್ರೆ ನಿಜವಾಗ್ಲೂ ಎದ್ದು ಬರೋದಕ್ಕೆ ಮನಸ್ಸಾಗಲ್ಲ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾದಂಥ ಜಾಗ, ಸುತ್ತ ದೇವಸ್ಥಾನ ಗೋಪುರಗಳು ಮತ್ತು ಹರಿತಾ ಇರ್ತಕ್ಕಂಥ ನೀರು, ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಅದ್ಭುತವಾದಂಥ ಒಂದು ಮೆಡಿಟೇಷನ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಜಾಗ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡಿಕೊಂಡು ನಾವು ತುಂಬಾ ಒಂದು ಖುಷಿಯಾಗಿ ಸ್ವಲ್ಪ ರಿಲ್ಯಾಕ್ಸ್ ಮೈಂಡೆಡ್ ಆಗಿ ಮತ್ತೆ ನಾವು ಈ ಒಂದು ಮಕ್ಕಳನ್ನ ದೇವಸ್ಥಾನದಿಂದ ನೆಕ್ಸ್ಟ್ ನಾವು ಇಲ್ಲಿಂದ ಕರ್ಕೊಂಡು ಹೊರಟಿದ್ದೆ ಚಿದಂಬರಂ ಬಂದು ಇಲ್ಲಿಂದ ತಿರುಕೊಯ್ಲೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಇದು ಚಿದಂಬರನ ರಾಜಗೋಪುರ ಆಗಿರುತ್ತೆ. ಚಿದಂಬರಂ ಅಂತ ಹೇಳ್ತಾ ಇದ್ದಂಗೆ ನಮಗೆ ಎಷ್ಟು ಅಂತಂದರೆ ತಿರುವಣ್ಣಾಮಲೈನಲ್ಲಿ ನಾವು ಹೊರಗಡೆಯಿಂದ ವಿಸ್ತೀರ್ಣವನ್ನು ನೋಡಿದ್ವಿ, ಬಟ್ ಒಳಗಡೆ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಹೊರಾಂಗಣ ಎಷ್ಟು ಜಾಗ ಇದೆ, ಯಾವ ಥರ ನಾವು ಅಲ್ಲಿ ಒಂದು ಫೀಲ್ ಮಾಡ್ಬೋದು ಅಂತನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ಚಿದಂಬರಂ ಏನಿದೆ ತುಂಬ ಒಂದು ಒಳ್ಳೆಯ ವೈಬ್ ಕೊಡ್ತಕ್ಕಂಥ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಮಂಟಪಗಳಿರ್ಬೋದು, ಇಲ್ಲಿ ಫೋಟೋಗ್ರಫಿ ಅಲೋ ಮಾಡಲ್ಲ ಅಂತ ಹೇಳ್ತಾ ಇದ್ರು, ಕ್ಯಾಮ್ರಾ ಅಲೋ ಇಲ್ಲ, ಫೋಟೋ ತೆಗಿಬಾರ್ದು, ವಿಡಿಯೋ ತೆಗಿಬಾರ್ದು ಅಂತ. ಬಟ್ ಆದ್ರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ವಿಡಿಯೋಸ್ಗಳನ್ನು ಮಾಡ್ಕೊಂಡ್ವಿ. ಆ ಕಂಬಗಳು ಮತ್ತು ಅಲ್ಲಿನ ಕೆತ್ತನೆಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಒಂದು ದೇವಸ್ಥಾನ ಚಿದಂಬರಂ ನಟರಾಜನ ಒಂದು ದೇವಸ್ಥಾನ ಇದು. ಇಲ್ಲಿ ನಾವು ಅರುಣಾಚಲೇಶ್ವರ ದೇವಸ್ಥಾನ ಏನಿದೆ ಅದು ಅಗ್ನಿ ತತ್ವವನ್ನು ಸಾರುವಂಥದ್ದು. ಇಲ್ಲಿ ಇದು ವಾಯು, ಅಗ್ನಿ, ವರುಣ, ಆಕಾಶ, ಭೂಮಿ, ಇದರಲ್ಲಿ ಇದು ಆಕಾಶ ತತ್ವವನ್ನು ಪ್ರತಿನಿಧಿಸಲಾಗತ್ತೆ ಅಂತ ಹೇಳ್ತಾರೆ ಈ ಒಂದು ದೇವಸ್ಥಾನವನ್ನು. ಮತ್ತು ಈ ಅಜ್ಞಾನವನ್ನು ನಾಶ ಮಾಡುವಂಥದ್ದು, ಅದಕ್ಕೆ ನಟರಾಜನ ಕಾಲು ಕೆಳಗಡೆ ಆ ಒಂದು ಸಿಂಬಲ್ ಇದೆ, ಆ ಒಂದು ಸಂದೇಶ ಏನೋ ಕೊಡ್ತಾ ಇರುವಂಥದ್ದು ಏನಿದೆ ಅಂತಂದರೆ ಅಜ್ಞಾನವನ್ನು ನಾಶ ಮಾಡ್ತಾನೆ ಅಂತನ್ನುವಂಥದ್ದನ್ನು ಸಾರತ್ತೆ ಅಂತ ಹೇಳ್ತಾರೆ. ಇದು 4 ಕಡೆ ಕೂಡ ರಾಜಗೋಪುರಗಳನ್ನು ಹೊಂದಿದೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಮಂಟಪ ಮತ್ತು ಇದು ವಿಷ್ಣು ದೇವಸ್ಥಾನ. ಶಿವ ಮತ್ತು ವಿಷ್ಣು ಎರಡೂವನ್ನು ಹೊಂದಿರತಕ್ಕಂಥ ಈ ಒಂದು ದೇವಸ್ಥಾನ ವಿಶಾಲವಾದ ವಾತಾವರಣದಲ್ಲಿ ವಾತಾವರಣವನ್ನು ಹೊಂದಿರತಕ್ಕಂಥ ಈ ಒಂದು ಚಿದಂಬರಂ ದೇವಸ್ಥಾನ ನಟರಾಜನ ಒಂದು ದೇವಸ್ಥಾನ ಇದು. ಇಲ್ಲಿಗೆ ಯಾರಾದ್ರೂ ತಮಿಳ್ನಾಡು ಕಡೆ ಏನಾದ್ರೂ ವಿಸಿಟ್ ಮಾಡಿದ್ರೆ ದಯವಿಟ್ಟು ತಪ್ಪದೇನೆ ವಿಸಿಟ್ ಮಾಡಿ. ಅಷ್ಟು ಪರಿಶುದ್ಧವಾದಂಥ ಒಂದು ಮೈಂಡ್ಸೆಟ್ಟನ್ನು ಕೊಡುತ್ತೆ ನಮಗೆ. ಸೊ ಇದು ಕೂಡ ಹಿಂದೂ ದೇವಾಲಯ, ದ್ರಾವಿಡ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಹಿಂದೂ ದೇವಸ್ಥಾನ, ಶಿವನ ಒಂದು ಆರಾಧನೆ ಮಾಡ್ತಕ್ಕಂಥ ದೇವಸ್ಥಾನ ಇದಾಗಿರುತ್ತೆ. ಚಿದಂಬರಂ ತಿರುವಣ್ಣಾಮಲೈನಿಂದ ಚಿದಂಬರಂ 100 ಕಿಲೋಮೀಟರ್ ದೂರವನ್ನು ಹೊಂದಿರುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ನಮಗೆ ಸಿಕ್ಕಿದ್ದೆ ಈ ಒಂದು ದೇವಸ್ಥಾನ. ಇದು ಕೂಡ ಶಿವನ ಮಂದಿರ ಇರ್ತಕ್ಕಂಥ, ಶಿವನ ಒಂದು ಆರಾಧನೆ ಮಾಡ್ತಕ್ಕಂಥ ದೇವಸ್ಥಾನ. ಇದು ಗಂಗೈಕೊಂಡ ಚೋಳಾಪುರಂ ಬಂದು ಚಿದಂಬರಂನಿಂದ 41 ಕಿಲೋಮೀಟರ್ ದೂರವನ್ನು ಇರುತ್ತೆ. 41 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ ಈ ಒಂದು ಕಳಶ ಏನಿದೆ, ರಾಜಗೋಪುರ ಮತ್ತು ನಂದಿ. ಏನು ಹೇಳ್ತೀವಿ, ಈ ಒಂದು ನಂದಿಯನ್ನು ನೋಡ್ತಾ ಇದ್ರೆ ನಮಗೆ ಮೈಸೂರು ನೆನಪಿಗೆ ಬರುತ್ತೆ, ಚಾಮುಂಡೇಶ್ವರಿ ತಾಯಿ, ಮೈಸೂರು ಇದೆಲ್ಲ ನೆನಪಿಗೆ ಬರ್ತಾ ಇರತಕ್ಕಂಥ ಈ ಒಂದು ದೇವಸ್ಥಾನ. ತುಂಬಾ ಅಂದರೆ ಎಲ್ಲಿ ತಮಿಳುನಾಡಿನಲ್ಲಿ ಯಾವುದೇ ಒಂದು ದೇವಸ್ಥಾನವನ್ನು ನಾವು ನೋಡಿದ್ರೂ ಕೂಡ ವಿಶಾಲವಾಗಿಯೇ ಇರುತ್ತೆ. ತುಂಬ ದೊಡ್ಡ ವಿಸ್ತೀರ್ಣದಲ್ಲಿ ಹೊಂದಿರತಕ್ಕಂಥ ದೇವಸ್ಥಾನಗಳು ಇವೆಲ್ಲ. ಚೋಳರ ಕಾಲದ ಒಂದು ಚೋಳ ಸಾಮ್ರಾಜ್ಯ ಏನಿತ್ತು, ಸುಮಾರು 250 ವರ್ಷಗಳ ಕಾಲ ಸುಸೂತ್ರವಾಗಿ ರಾಜಭಾರವನ್ನು ಮಾಡಿದವರು ಇದ್ರಲ್ಲ ಚೋಳರು, ಆ ಒಂದು ಕಾಲದಲ್ಲಿ ಈ ಒಂದು ದೇವಸ್ಥಾನಗಳನ್ನೆಲ್ಲ ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇದು ತಮಿಳುನಾಡಿನ ಅರಿಯೂರು ಜಿಲ್ಲೆಯಲ್ಲಿದೆ.
ಗಂಗೈಕೊಂಡ ಚೋಳಾಪುರಂ. ಇಲ್ಲಿನ ಶಿವನ ದೇವಾಲಯ ಏನಿದೆ, ಇದರಲ್ಲಿ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಕೂಡ ಸೇಮ್ ಇದೇ ತರ ಬರುತ್ತೆ. ಇದೇ ತರ ಲಿಂಗಗಳು ಮತ್ತೆ ಇಷ್ಟೇ ವಿಸ್ತೀರ್ಣ ಇರುವಂಥದ್ದು. ಈ ತರ ತಂಜಾವೂರಿನ ದೇವಸ್ಥಾನ, ಬೃಹದೇಶ್ವರ ದೇವಸ್ಥಾನ ಮತ್ತೆ ಈ ಗಂಗೈಕೊಂಡ ಶಿವನ ದೇವಸ್ಥಾನ ಎರಡು ಸ್ವಲ್ಪ ಆಕಾರದಲ್ಲಿ ಒಂದೇ ತರ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ರಾಜೇಂದ್ರ ಚೋಳನು ಏನಿದ್ರು ಅವರು ಗಂಗೆ ದಡದ ಪಕ್ಕದಲ್ಲಿ, ಗಂಗೆ ದಡದ ತಟದಲ್ಲಿ ಆ ಒಂದು ರಾಜ್ಯವನ್ನ ಗೆದ್ದಿದ್ರಿಂದ ಆ ಒಂದು ನೆನಪಿಗಾಗಿ ಈ ಗಂಗೈಕೊಂಡ ಚೋಳಾಪುರಂ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗತ್ತೆ. ಇಲ್ಲಿ ಈ ಒಂದು ಅದ್ಭುತವಾದಂಥ ಸಾಮ್ರಾಜ್ಯ ಇಲ್ಲಿ ಸ್ಥಾಪನೆ ಆಯಿತು. ಈ ಚೋಳನು, ರಾಜೇಂದ್ರ ಚೋಳರು ಇದ್ರಲ್ಲ, ಅವರು ಇದು ಮಾಡಿದ್ದು ಅಂತ. ಈಗ ನೀವು ನೋಡಿದಂಥದ್ದು ಅದು ಶಿವಲಿಂಗ ಏನಿದೆ, ತುಂಬ ಅದ್ಭುತವಾದಂಥ ಒಂದು ಶಿವಲಿಂಗ. ಅದು ತುಂಬ ಜನ ಭಕ್ತಾದಿಗಳು ಬರುವಂಥ ದೇವಸ್ಥಾನ ಇದೂ ಕೂಡ, ಮತ್ತು ಪ್ರವಾಸಿ ಸ್ಥಾನ ಕೂಡ ಆಗಿದೆ. ಈಗ ದೇವಸ್ಥಾನಗಳಲ್ಲಿ ಕೆಲವೊಂದೊಂದು ಈ ಹೊರಗಡೆಯಿಂದ ನಾವು ನೋಡಿದಾಗ ಈ ದೇವಸ್ಥಾನಗಳು ಏನು ಯಾವ ಥರ ಕೆತ್ತನೆಯಿಂದ ಕೂಡಿದೆ, ಹೇಗೆ ಇದನ್ನು ಕೆತ್ತನೆ ಮಾಡಲಾಗಿತ್ತು ಅಂತಕ್ಕಂಥದ್ದು ತುಂಬ ಹೊತ್ತು ಮನಸ್ಸಲ್ಲಿ ಕಾಡುವಂಥ ಒಂದು ಪ್ರಶ್ನೆಯಾಗಿರುತ್ತೆ. ಇದು ನಿಜನಾ ಅಂತನ್ನುವಂಥದ್ದು ಪ್ರಶ್ನೆಯಾಗಿರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಕುಂಭಕೋಣಂ ಗಂಗೈಕೊಂಡ ಚೋಳಾಪುರಂನಿಂದ 35 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಕುಂಭಕೋಣಂ ಬಂದು ಇದನ್ನ ದೇವಾಲಯಗಳ ಪಟ್ಟಣ ಅಂತಾನೆ ಕರೀತಾರೆ. ಕುಂಭಕೋಣಂ ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸುಂದರವಾದ ದೇವಾಲಯಗಳನ್ನು ಒಳಗೊಂಡಿರ್ತಕ್ಕಂಥ, ಪುರಾತನ ಹಿಂದೂ ದೇವಾಲಯಗಳನ್ನು ಒಳಗೊಂಡಿರ್ತಕ್ಕಂಥ ಪಟ್ಟಣ ಅಂತಾನೆ ಹೇಳಬಹುದು. ಇದನ್ನ ಕಾಶಿ ವಿಶ್ವನಾಥ, ಆದಿಕುಂಬೇಶ್ವರ, ನಾಗೇಶ್ವರ ದೇವಾಲಯ, ಸಾರಂಗಪಾಣಿ ದೇವಸ್ಥಾನ, ನೀವಿವಾಗ ನೋಡ್ತಾ ಇರ್ತಕ್ಕಂಥದ್ದು ಸಾರಂಗಪಾಣಿ ದೇವಸ್ಥಾನ. ಇದರಲ್ಲಿ ಮಕ್ಕಳುಗಳು ಕೂಡ ಅವ್ರಿಗೆ ಏನು ಇಷ್ಟ ಬರುತ್ತೋ ಆ ಥರ ಒಂದು ಒಳ್ಳೆ ವೈಬ್ರೇಷನ್ನಿಂದ ಆಟ ಆಡ್ಕೊಂಡು ಅಲ್ಲಿ ದೇವರಿಗೆ ನಮಿಸ್ಕೊಂಡು ಇದ್ರು. ಬನ್ನಿ ಇವಾಗ ದೇವ್ರನ್ನ ನೋಡ್ಕೊಂಡು ಬರೋಣ. ಸಾರಂಗಪಾಣಿ ಶ್ರೀದೇವಿ ಭೂಮಿದೇವಿ. ಸೊ ಇದು ರಾಜಗೋಪುರ ಆಗಿತ್ತು, ಇದು ಸಾರಂಗಪಾಣಿ ದೇವಸ್ಥಾನದ್ದು. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದೆ ಐರಾವತೇಶ್ವರ ದೇವಸ್ಥಾನ. ಇದು ಕೂಡ ಚೋಳರು ನಿರ್ಮಿಸ್ತಕ್ಕಂಥ ದೇವಸ್ಥಾನಗಳಲ್ಲಿ, ದೇವಾಲಯಗಳಲ್ಲಿ ಇದು ಕೂಡ ಒಂದು ಸೊಗಸಾದ ಕೆತ್ತನೆಗಳು ಮತ್ತು ಒಂದು ಒಳ್ಳೆ ರೀತಿಯ ಕಲೆಗಳಿಗೆ ಹೆಸರುವಾಸಿಯಾದಂಥ ಒಂದು ದೇವಸ್ಥಾನ ಐರಾವತೇಶ್ವರ ದೇವಸ್ಥಾನ. ಇಲ್ಲಿ ತುಂಬ ದೇವಸ್ಥಾನಗಳು ಮತ್ತು ಒಂದು 5 ಕಿಲೋಮೀಟರ್ಸ್ಗೂ ಕೂಡ ದೇವಸ್ಥಾನಗಳಿದೆ. ಕುಂಭಕೋಣಂಗೆ ಹೋಗ್ಬಿಟ್ರೆ ನಮಗೆ ದೇವಸ್ಥಾನಗಳು ಅಜ್ಜೆಗೂ ಸಿಗ್ತಾ ಇರ್ತಕ್ಕಂಥವು. ಅಲ್ಲಿಗೆ ನಾವು ವಿಸಿಟ್ ಮಾಡಿ ಕೆಲವೊಂದೊಂದು ದೇವಸ್ಥಾನಗಳನ್ನು, ತುಂಬ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ನಾವು ವಿಸಿಟ್ ಮಾಡಿದ್ವಿ. ಅದರಲ್ಲಿ ಇವುಗಳು ಕೂಡ ಕೆಲವೊಂದೊಂದನ್ನು ನಾನು ಇಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಕುಂಭಕೋಣಂಗೆ ಏನಾದರೂ ಹೋದರೆ, ವಿಸಿಟ್ ಮಾಡಿದ್ರೆ ದಯವಿಟ್ಟು ಯಾವ್ಯಾವ ದೇವಸ್ಥಾನಗಳಿದೆ ಅದಕ್ಕೆ ಒಂದು ದಿನ ಕೂಡ ಸಾಕಾಗಲ್ಲ ವಿಸಿಟ್ ಮಾಡಲಿಕ್ಕೆ. ಈ ಒಂದು ದೇವಸ್ಥಾನ ಸ್ವಲ್ಪ ಪ್ರವಾಸಿಗರು ಕಡಿಮೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಗಾಳಿ ಮತ್ತು ಬೆಳಕು, ಒಳ್ಳೆ ವಾತಾವರಣ ಸಿಕ್ಕಿದ್ರಿಂದ ಮಕ್ಳುಗಳಿಗೂ ಕೂಡ ಒಳ್ಳೆಯದಾಗಿತ್ತು. ಅವ್ರಿಗೆ, ನಮಗೆ ದೇವಸ್ಥಾನ ಮತ್ತು ಇದ್ರ ಬಗ್ಗೆ ನಾವು ಯೋಚನೆಗಳನ್ನು ಮಾಡ್ತಾ ಹೋದರೆ ಮಕ್ಕಳಿಗೆ ಬೇಕಾಗಿರುವಂಥದ್ದು ಅವರ ಒಂದು ಆಟ ಪಾಠಗಳು ಮತ್ತು ಅವರು ಅಲ್ಲಿ ತೊಡಗ್ತಕ್ಕಂಥ ರೀತಿ, ಕೆಲವೊಂದೊಂದು ಗೊತ್ತಿಲ್ಲದೆ ಇರತಕ್ಕಂಥ ಕುತೂಹಲಗಳೆಲ್ಲ ಅವ್ರಿಗೆ ಸೃಷ್ಟಿಯಾಗಿರುತ್ತೆ. ಅದೇ ಥರ ನಮಗೆ ನಮ್ಮ ಒಂದು ಮನಸ್ಸಿನಲ್ಲಿ ಬರ್ತಕ್ಕಂಥ ಕೆಲವೊಂದೊಂದನ್ನು ಅವ್ರಿಗೆ ನಾವು ಇನ್ಸಿಸ್ಟ್ ಮಾಡ್ತಾ ಹೋದಾಗ ಒಳ್ಳೆಯ ಒಂದು ನೈತಿಕತೆಯನ್ನು ಕಲ್ತ್ಕೊತಾ ಹೋಗ್ತಾರೆ. ದೇವಸ್ಥಾನಗಳ ಒಂದು ವಿಸಿಟ್ ಇದೆಯಲ್ಲ, ತುಂಬಾ ಅದ್ಭುತವಾದಂಥ ಒಂದು, ಹೋಗಿ ನಾವು ಅದನ್ನೆಲ್ಲ ವಿಸಿಟ್ ಮಾಡಬೇಕು ಅಂತ ನನಗಂತ ಅನಿಸುತ್ತೆ. ಸೊ ಈ ಒಂದು ದೇವಸ್ಥಾನ ಕೂಡ ನಾಗೇಶ್ವರ ಸ್ವಾಮಿ ಟೆಂಪಲ್ದು. ಇಲ್ಲಿರ್ತಕ್ಕಂಥ ಕುದುರೆ ಮತ್ತು ಆ ಒಂದು ರಥಗಳು ತುಂಬ ವಿಶೇಷತೆಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನಗಳಿವು. ಕಲ್ಲಿನ ಆನೆ ಇದೆ. ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. ಕುಂಭಕೋಣಂನ ಇಷ್ಟು ವಿಸಿಟ್ ಮಾಡಿ ನಾವು ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ತಂಜಾವೂರಿನ ಬೃಹದೇಶ್ವರ ಟೆಂಪಲ್. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟು ತಂಜಾವೂರನ್ನ ಕವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.